My dear students, welcome back to Abhiyan's physics class. So, ಇವತ್ತಿನ ಕ್ಲಾಸಲ್ಲಿ ರಿಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ನ 2 marks questions ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ us take the questions. ಇದರಲ್ಲಿ ಫಸ್ಟ್ ಕ್ವಶನ್, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ವರ್ಕ್ ಫಂಕ್ಷನ್ ಆಫ್ ಮೆಟಲ್ ಡಿಪೆಂಡ್ ಅಂತ ಕೇಳಿದ್ದಾರೆ. ಸೊ ಯಾವ ಫ್ಯಾಕ್ಟರ್ ಅಂದ್ರೆ, ಒಂದು ನೇಚರ್ ಆಫ್ ಮಟೀರಿಯಲ್, ಯಾವ ಮಟೀರಿಯಲ್ನ ಯೂಸ್ ಮಾಡ್ತಿದ್ವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡನೇದು ನೇಚರ್ ಆಫ್ ಸರ್ಫೇಸ್ ಕ್ಲೀನ್ ಇದೆಯೋ ಅಥವಾ ಹೇಗಿದೆ, ಡರ್ಟ್ ಇದೆಯಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ದೀಸ್ ಟು ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ವರ್ಕ್ ಫಂಕ್ಷನ್ ಆಫ್ ಎ ಮೆಟಲ್ ಡಿಪೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2, ಡಿಫೈನ್ ಎಲೆಕ್ಟ್ರಾನ್ ವೋಲ್ಟ್ ಅಂಡ್ ಎಕ್ಸ್ಪ್ರೆಸ್ ಇಟ್ ಇನ್ SI ಯೂನಿಟ್ಸ್ ಅಂತ. ವ್ಯಾಲ್ಯೂ ಬರೀಬೇಕು ಮತ್ತೆ ಡಿಫಿನೇಷನ್ ಹೇಳಬೇಕು. ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ಇದಕ್ಕೆ ನಾವೇನಾದ್ರು ಆಕ್ಸಿಲರೇಟಿಂಗ್ ವೋಲ್ಟೇಜ್ ಕೊಟ್ರೆ, ಅಂದ್ರೆ ಈ ಕಡೆ ಮೈನಸ್ ಈ ಕಡೆ ಪ್ಲಸ್, ಎಕ್ಸಿಲರೇಟಿಂಗ್ ಎಷ್ಟು ವೋಲ್ಟ್ ಕೊಡ್ತೀರಾ, 1 ವೋಲ್ಟ್ ಕೊಟ್ರೆ ಅವಾಗ ಇದೇನಾಗುತ್ತೆ, ಇಟ್ ಗೇನ್ಸ್ ಎನರ್ಜಿ. ಎಷ್ಟು ಎನರ್ಜಿನ ಗೇನ್ ಮಾಡ್ಕೊಳ್ಳಿ, ಸ್ಟಾರ್ಟ್ಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ರೈಟ್? ಹಾಗಾದ್ರೆ ಎಷ್ಟು ಎನರ್ಜಿನ ಗೇನ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಎಲೆಕ್ಟ್ರಾನ್ ವೋಲ್ಟ್. ಹಾಗಾದ್ರೆ ಏನಂತ ಬರೀಬಹುದು, ಇಟ್ ಈಸ್ ದ ಎನರ್ಜಿ ಗೇನ್ಡ್ ಬೈ ಅನ್ ಎಲೆಕ್ಟ್ರಾನ್ ಯಾವಾಗ, ವೆನ್ ಆಕ್ಸಿಲರೇಟೆಡ್ ಥ್ರೂ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1 ವೋಲ್ಟ್. ಇದನ್ನ ನಾವು ಎಲೆಕ್ಟ್ರಾನ್ ವೋಲ್ಟ್ ಅಂತ ಕರಿತೀವಿ. ಓಕೆ, ಆಕ್ಚುಲಿ ಇಟ್ ಈಸ್ ದ ಎನರ್ಜಿ. ಸೊ ನಾವು ಎನರ್ಜಿ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ, ಯೂಸಿಂಗ್ ದ ಫಾರ್ಮುಲಾ ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ ಟು ಡಿಫರೆನ್ಸ್ ಇನ್ ದ ಎನರ್ಜಿನ ಏನಂತ ಬರೀಬೋದನ್ನ, Q ಇಂಟು V. ಸೊ ವರ್ಕ್ ಡನ್ ಈಸ್ ಎನರ್ಜಿ ಹಿಯರ್ ಇಸ್ ಈಕ್ವಲ್ ಟು Q ಏನಾಗಿರುತ್ತೆ, ಚಾರ್ಜ್ ಆನ್ 1 ಎಲೆಕ್ಟ್ರಾನ್, E ನ 1E ಇಂಟು ವೋಲ್ಟ್ ಎಷ್ಟು, 1 ವೋಲ್ಟ್. ಅಲ್ಲಿಗೆ ಏನಾಗುತ್ತೆ, E ಎಷ್ಟು ಎನರ್ಜಿನ ಗೇನ್ ಮಾಡ್ಕೊಳುತ್ತೆ, 1.6 ಇಂಟು 10⁻⁻19 ಕೂಲಮ್ ಇಂಟು 1 ವೋಲ್ಟ್ ಇಂಟು 1. ಅಲ್ಲಿಗೆ ಏನಾಗುತ್ತೆ, 1.6 ಇಂಟು 10⁻⁻19 ಜೌಲ್. ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಈಸ್ ಈಕ್ವಲ್ ಟು ದಿಸ್ ಮಚ್ ಆಫ್ ಜೌಲ್. ಇದನ್ನೇನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಯು ಕ್ಯಾನ್ ರೈಟ್ 1 EV ಈಸ್ ಈಕ್ವಲ್ ಟು 1.6 ಇಂಟು 10⁻⁻19 ಜೌಲ್ ಅಂತ ಬರೆದ್ರೆ ಸಾಕಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ರೈಟ್ ಐನ್ಸ್ಟೈನ್ಸ್ ಈಕ್ವೇಶನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಐನ್ಸ್ಟೈನ್ಸ್ ಈಕ್ವೇಶನ್ ನಿಮ್ಮ ಬುಕ್ ಅಲ್ಲಿ ಇರೋದ ಬರೆಯೋಣ. ಐನ್ಸ್ಟೈನ್ ಈಕ್ವೇಶನ್ ಏನ್ ಹೇಳ್ತಂದ್ರೆ, K ಮ್ಯಾಕ್ಸ್ maximum kinetic energy is equal to h nu minus phi ಅಂತ. So this is the Einstein's photoelectric equation. So explain the terms ಅಂತ ಕೇಳಿದ್ರೆ, where K max ಅಂದ್ರೆ ಏನಿಲ್ಲಿ maximum kinetic energy of emitted electrons and h is the Planck's constant and nu is the frequency of incident light. ಹಾಗೆ phi work function. ಸೊ ನೀವು phi ಅಂತ ಬೇಕಾದ್ರೂ ಬರೀಬಹುದು ಅಥವಾ W ಅಂತ ಬೇಕಾದ್ರೂ ಬರೀರಿ, ನೋ ಪ್ರಾಬ್ಲಮ್. ಬಟ್ NCERT ಬುಕ್ ಅಲ್ಲಿ phi ಅಂತ ಕೊಟ್ಟಿದ್ದಾರೆ. ಲೆಟ್ us make it phi is the work function. Okay, next question. Explain Hertz observations on photoelectric effect ಅಂತ. ಇಲ್ಲಿ Hertz observation ಮಾತ್ರ ಬರೀಬೇಕು. And I have taken the same sentences from the NCERT book. Then explain ಮಾಡ್ಬಿಡ್ತೀನಿ ನೋಡ್ರಿ. Hertz observed that high voltage sparks across the detector loop were enhanced when the emitter plate was illuminated by UV light from the arc lamp ಅಂತ. ಏನಿದು ಅಂತ ಹೇಳ್ತೀನಿ ನೋಡಿ. Let us take the experimental setup made by Hertz. ಇಲ್ಲೇನಾಗುತ್ತೆ, ಒಂದು ಇಂಡಕ್ಷನ್ ಕಾಯಿಲ್ ಇದೆ ನೋಡ್ರಿ, ಇಂಡಕ್ಷನ್ ಕಾಯಿಲ್ ಅಥವಾ ಟ್ರಾನ್ಸ್ಫಾರ್ಮರ್. ಇದನ್ನ ಏನ್ ಮಾಡ್ತಾರೆ, ಫಸ್ಟ್ ಲೆಟ್ ಅಸ್ ರೀಡ್ರಾ ಇಟ್. ಹೀಗೆ ಇಲ್ಲೇನ್ ಮಾಡ್ತಾರೆ, ಇಲ್ಲೊಂದು ಪ್ಲೇಟ್ ಅನ್ನ ಕನೆಕ್ಟ್ ಮಾಡ್ತಾರೆ, ಹೀಗೆ ಎಮಿಟರ್ ಪ್ಲೇಟ್ಸ್ ಅಂತ ಕರೀತಾರೆ. ದೀಸ್ ಟು ಆರ್ ದ ಎಮಿಟರ್ ಪ್ಲೇಟ್ಸ್. ಬಟ್ ಇಲ್ಲಿ ಒಂದು ಸ್ಮಾಲ್ ಚೇಂಜಸ್ ನ ಮಾಡ್ತಾರೆ. ಏನಂತಂದ್ರೆ, ಈ ಪುಟ್ ಸ್ಪೆರಿಕಲ್ ಮೆಟಲ್ ಬಾಲ್ಸ್ ಟು ದ ಎಂಡ್ಸ್ ಆಫ್ ದೀಸ್ ಪ್ಲೇಟ್ಸ್. ಆಮೇಲೆ ಏನಾಗ್ತದೆ, ಇಲ್ಲಿ ಗ್ಯಾಪ್ ಅಲ್ಲಿ ಏನಿರುತ್ತೆ, ವಿ ಹ್ಯಾವ್ ಏರ್. ಈಗ ಈ ಟ್ರಾನ್ಸ್ಫಾರ್ಮರ್ ಏನಂತ, ಡ್ಯೂ ಟು ಇಂಡಕ್ಷನ್ ಹೈ ವೋಲ್ಟೇಜ್ ಡೆವಲಪ್ ಆಗುತ್ತೆ. ಹೈ ವೋಲ್ಟೇಜ್ ಡೆವಲಪ್ ಆಗಿದೆ, ಏನಾಗ್ತದೆ, ಇಲ್ಲಿ ಮೆಟಲ್ ಸ್ಪಿಯರ್ಸ್ ಯಾಕೆ ಅಂತಂದ್ರೆ, ಇಲ್ಲಿ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ. ಆಕ್ಚುಲಿ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲೇನೋ ಪಾಸಿಟಿವ್ ಪ್ಲೇಟ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ನಮಗೆ ಗೊತ್ತು ಯಾಕೆ ಮೆಟಲ್ ಸ್ಪಿಯರ್ನೇ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ಮೆಟಲ್ ಸ್ಪಿಯರ್ ಮೇಲೆ ಮ್ಯಾಕ್ಸಿಮಮ್ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ. ಓಕೆ, ಹಾಗಾಗಿ ಮೆಟಲ್ ಸ್ಪಿಯರ್ ನ ಯೂಸ್ ಮಾಡ್ತಾರೆ ಅವರು. ಸೊ ಯಾವಾಗ ವೋಲ್ಟೇಜ್ ಜಾಸ್ತಿ ಡೆವಲಪ್ ಆಗುತ್ತೋ, ಇಲ್ಲಿರ್ತಕ್ಕಂಥ ಮೀಡಿಯಂ ಏನಿರುತ್ತೆ, ಏರ್ ಮೀಡಿಯಂ
ಇನ್ಸುಲೇಟರ್ ಇರೋದು ಕಂಡಕ್ಟರ್ ಆಗುತ್ತೆ, ಅವಾಗ ಇಲ್ಲಿಂದ ಅಲ್ಲಿಗೆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅಂಡ್ ದಿಸ್ ಬಿಕಮ್ಸ್ ಕಂಡಕ್ಟರ್. ಇದನ್ನ ನಾವು ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಪಾರ್ಕ್ ಪ್ರೊಡ್ಯೂಸ್ ಆಗಿದ್ನ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಇಲ್ಲೊಂದು ಡಿಟೆಕ್ಟರ್ ಪ್ಲೇಟ್ ಇರುತ್ತೆ. ಡಿಟೆಕ್ಟರ್ ಅಗೇನ್ 2 ಸ್ಪಿಯರ್ಸ್ ಕನೆಕ್ಟೆಡ್ ಟು ರಿಂಗ್, ಇಲ್ಲೇ ಇದೆ ನೋಡ್ರಿ. ಓಕೆ, ದಿಸ್ ಅ ಡಿಟೆಕ್ಟರ್ ಆಕ್ಚುಲಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಅಗೇನ್ ಏರ್ ಮೀಡಿಯಂ ಇರುತ್ತೆ ಡಿಟೆಕ್ಟರ್. ಇಲ್ಲಿ ಯಾವಾಗ ಸ್ಪಾರ್ಕ್ ಬರುತ್ತೋ 2 ಸ್ಪಿಯರ್ಸ್ ಮಧ್ಯೆ, ಅಟ್ ದ ಸೇಮ್ ಟೈಮ್ ಇಲ್ಲೂ ಕೂಡ ಏನ್ ಬರುತ್ತೆ, ಸ್ಪಾರ್ಕ್ ಬರುತ್ತೆ 2 ಸ್ಪಿಯರ್ಸ್ ಮಧ್ಯೆ ಡಿಟೆಕ್ಟರ್. ಓಕೆ, ಸೊ ಇಲ್ಲಿ ಸ್ಪಾರ್ಕ್ ಬಂದಿದ್ದು ಇದೇನಾಗುತ್ತೆ, ಇಟ್ ಟ್ರಾವೆಲ್ಸ್ ಅಂಡ್ ರೀಚಸ್ ದ ಡಿಟೆಕ್ಟರ್ ಅಂಡ್ ಇಲ್ಲೂ ಕೂಡ ಸ್ಪಾರ್ಕ್ ಬರುತ್ತೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ದ ಡಿಫ್ರೆಂಟ್ ಆಸ್ಪೆಕ್ಟ್. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನಮಗ್ ಬೇಕಾರದೇನು ಅದನ್ನ ಮಾತ್ರ ಹೇಳ್ತೀನಿ ಇನ್ ಡೀಟೇಲ್. ಅದು ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಡಿಟೆಕ್ಷನ್ ಅವಶ್ಯಕತೆ ಇಲ್ಲ ಇಲ್ಲಿ. ನಮಗ್ ಬೇಕಾರದೇನಂದ್ರೆ, ಇದೇ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಇದ್ರ ಮೇಲೆ ಆರ್ಕ್ ಲ್ಯಾಂಪ್ ಇಂದ ಯು ವಿ ಲೈಟ್ ಅನ್ನ ಬೀಳೋ ಹಂಗ್ ಮಾಡ್ತಾರೆ. ಯಾವಾಗ ಯು ವಿ ಲೈಟ್ ಇದ್ರ ಮೇಲೆ ಪ್ಲೇಟ್ಸ್ ಮೇಲೆ ಬೀಳುತ್ತೋ ಯು ವಿ ಲೈಟು, ಅವಾಗ ಇಲ್ಲಿ ಬರ್ತಿರ್ತಕ್ಕಂಥ ಸ್ಪಾರ್ಕ್ ಡಿಸ್ಚಾರ್ಜ್ ಇನ್ನು ಅದರ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಅದೇ ಹೇಳ್ತಾರೆ ನೋಡ್ರಿ, ಈ ಅಬ್ಸರ್ವ್ ದಟ್ ಹೈ ವೋಲ್ಟೇಜ್ ಸ್ಪಾರ್ಕ್ಸ್ ಅಕ್ರಾಸ್ ದ ಡಿಟೆಕ್ಟರ್ ಲೂಪ್ ವರ್ ಎನ್ಹಾನ್ಸ್ಡ್ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಮುಂಚೆನೆ ಬರ್ತಾ ಇರುತ್ತೆ. ಸೊ ಎನ್ಹಾನ್ಸ್ ಅಂದ್ರೆ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಯಾವಾಗ ವೆನ್ ದ ಎಮಿಟರ್ ಪ್ಲೇಟ್ ಈಸ್ ಇಲಿಮಿನೇಟೆಡ್ ವಿತ್ ಯು ವಿ ಲೈಟ್ ಫ್ರಮ್ ದ ಆರ್ಕ್ ಲ್ಯಾಂಪ್. ಸೊ ಇಲ್ಲಿ ಅದರ ಸ್ಪಾರ್ಕ್, ಹೈ ವೋಲ್ಟೇಜ್ ಸ್ಪಾರ್ಕ್ ಇಂಟೆನ್ಸಿಟಿ ಜಾಸ್ತಿ ಆಯ್ತಂದ್ರೆ ಇಲ್ಲೂ ಕೂಡ ಏನಾಗಬೇಕು, ಅಕ್ರಾಸ್ ದ ಡಿಟೆಕ್ಟರ್ ಇಲ್ಲೂ ಕೂಡ ಏನಾಗಬೇಕು, ಜಾಸ್ತಿ ಆಗುತ್ತಂತೆ. ಓಕೆ, ಸೊ ಯಾಕಂಗಾಗುತ್ತೆ ಅಂತಂದ್ರೆ ಅದನ್ನ ಮೇಲೆ ಹೇಳ್ತಾರೆ ನೋಡ್ರಿ. ಯಾಕಂಗಾಗುತ್ತೆ ಅಂದ್ರೆ, ವೆನ್ ಲೈಟ್ ಫಾಲ್ಸ್ ಆನ್ ಎ ಮೆಟಲ್ ಸರ್ಫೇಸ್, ಸಮ್ ಎಲೆಕ್ಟ್ರಾನ್ಸ್ ನಿಯರ್ ದ ಸರ್ಫೇಸ್ ಅಬ್ಸಾರ್ಬ್ energy and from the instant radiation and overcome attraction of positive ions from the material surface. After gaining energy of the instant light, the electrons escape from the surface of the metal into the surrounding space. ಅಂದರೆ ಇಲ್ಲಿ ಏನಿದೆ ಮೆಟಲ್ ಸ್ಪಿಯರ್ ಮೇಲೆ ಈ ಎಲೆಕ್ಟ್ರಾನ್ಸ್ ಏನಾಗುತ್ತಂದ್ರೆ, ನಾವು ಲೈಟ್ ಅನ್ನು ಬಿದ್ದಾಗ ಲೈಟಿನ ಎನರ್ಜಿನ ಯೂಸ್ ಮಾಡಿ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಎಮಿಟ್ ಆದಾಗ ಏನಾಗುತ್ತೆ ಅಂದ್ರೆ ಸ್ಪಾರ್ಕ್ ಡಿಸ್ಚಾರ್ಜ್ ಇನ್ನು ಜಾಸ್ತಿ ಆಗುತ್ತೆ ಇಂಟೆನ್ಸಿಟಿ. ಅದೇ ನಮ್ಗೆ ಅಕ್ರಾಸ್ ದ ಡಿಟೆಕ್ಟರ್ ಲೂಪ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಶೋಸ್ ದಟ್ ವೆನ್ ಲೈಟ್ ಫಾಲ್ಸ್ ಆನ್ ಎ ಮೆಟಲ್ ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಎಮಿಟೆಡ್ ಅನ್ನೋದನ್ನ ಹೇಳ್ತಾರೆ. ಯಾರು ಹರ್ಟ್ಸ್ ಅಬ್ಸರ್ವ್ ಮಾಡ್ತಾರೆ. ಓಕೆ, ಇಷ್ಟನ್ನ ಬರೆದ್ರೆ ಸಾಕು. ಇಲ್ಲಿ ಸೆಂಟೆನ್ಸ್ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಕ್ಯಾನ್ ರೈಟ್ ದ ಸೆಂಟೆನ್ಸಸ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಶೋ ಗ್ರಾಫಿಕಲಿ ಹೌ ಫೋಟೋ ಕರೆಂಟ್ ವೇರೀಸ್ ವಿತ್ ವೋಲ್ಟೇಜ್. ನೋಡ್ರಿ, ಇಲ್ಲಿ ಯಾವ್ದಕ್ಕೆ ಗ್ರಾಫ್ ನ ಬರಿಬೇಕು, ಕರೆಂಟ್ ಮತ್ತೆ ವೋಲ್ಟೇಜ್ಗೆ ಫಾರ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್ ಅಂತೆ, ಬಟ್ ಸೇಮ್ ಇಂಟೆನ್ಸಿಟಿ ಅಂತೆ. ನೋಡ್ರಿ, 4 ವೇರಿಯೇಬಲ್ ಬಂದ್ಬಿಡ್ತಿಲ್ಲಿ. ಸೊ 4 ವೇರಿಯೇಬಲ್ ಬಂತು ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ. ಇಲ್ಲಿರೋದೇ 2 ವೇರಿಯೇಬಲ್, ಏನು ಒಂದು ವೋಲ್ಟೇಜ್, ಇನ್ನೊಂದು ಕರೆಂಟ್. ಅದಕ್ಕೆ ಗ್ರಾಫ್ ಅನ್ನ ಹಾಕ್ಬೇಕಷ್ಟೇ. ನೋಡ್ರಿ, ಫಸ್ಟ್ ಈ ಕಡೆ ಏನ್ ಮಾಡಿ ಸ್ಟಾಪಿಂಗ್ ವೋಲ್ಟೇಜ್ ತಗೊಳ್ಳಿ. ಸ್ಟಾಪಿಂಗ್ ವೋಲ್ಟೇಜ್ ಅಲ್ಲ, ಕಡೆ ಆಕ್ಸಿಲರೇಟಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ವೋಲ್ಟ್ ಅಂತ ಇಟ್ಕೊಳ್ಳಿ. ಈ ಕಡೆ ಏನ್ ಮಾಡೋಣ, ಫೋಟೋ ಕರೆಂಟ್ ಅಂತ ಇಟ್ಕೊಳ್ಳೋಣ. ಓಕೆ, ಸಮ್ ಮಿಲಿ ಆಂಪಿಯರ್ ಅಥವಾ ಮೈಕ್ರೋ ಆಂಪಿಯರ್. ಈಗ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ಗೆ ಹೇಗ್ ಬರುತ್ತೆ ನೋಡ್ರಿ. ನೇಚರ್ ಆಫ್ ದ ಗ್ರಾಫ್ ಯಾವಾಗ್ಲೂ ಒಂದೇ ಇರ್ತದೆ. ಹೇಗಿರುತ್ತೆ ನೇಚರ್ ಆಫ್ ದ ಗ್ರಾಫ್? ಹೀಗಿರುತ್ತಾ, ಇದು ಯಾವ್ದೋ ಒಂದು ಫ್ರೀಕ್ವೆನ್ಸಿಗೆ, ಹೌದಾ, ಇಲ್ಲಿ ಫ್ರೀಕ್ವೆನ್ಸಿ ಯಾವ್ದೋ ಒಂದು ಫ್ರೀಕ್ವೆನ್ಸಿಗೆ ಸ್ಟಾಪಿಂಗ್ ವೋಲ್ಟೇಜ್ V1 ಇರುತ್ತಾ, ಮೈನಸ್ V1. ಇಲ್ಲಿ ಕರೆಸ್ಪಾಂಡಿಂಗ್ ಇಂಟೆನ್ಸಿಟಿ I ಇರುತ್ತಾ, I ಚೇಂಜ್ ಮಾಡಿ, ಫ್ರೀಕ್ವೆನ್ಸಿ ಮಾತ್ರ ಚೇಂಜ್ ಮಾಡಬೇಕು. ಸೊ ಆಸ್ ಲಾಂಗ್ ಆಸ್ ದ ಇಂಟೆನ್ಸಿಟಿ ಸೇಮ್, ದಿ ಸ್ಯಾಚುರೇಷನ್ ಕರೆಂಟ್ ರಿಮೈನ್ಸ್ ದ ಸೇಮ್, ಬಟ್ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀನಿ, ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ ನೋಡೋಣ. ಸೊ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡಿ, ಅವಾಗ ಸ್ಟಾಪಿಂಗ್ ವೋಲ್ಟೇಜ್ ಕೂಡ ಜಾಸ್ತಿ ಆಗುತ್ತೆ, ಬಟ್ ಇಂಟೆನ್ಸಿಟಿ ರಿಮೈನ್ಸ್ ಸೇಮ್ ಅಂತ ಕೊಟ್ಟವನೆ. ಸೆಕೆಂಡ್ ಒನ್ ಗ್ರಾಫ್ ಪ್ಲಾಟ್ ಮಾಡುವ. ಇಟ್ ಲುಕ್ಸ್ ಲೈಕ್ ದಿಸ್ ಇಸ್ ಫಾರ್ ಮೈನಸ್ V2 ಇಸ್ ದ ಸ್ಟಾಪಿಂಗ್ ವೋಲ್ಟೇಜ್. ಸೊ ಇಂಟೆನ್ಸಿಟಿ ಸೇಮ್ ಇರುತ್ತೆ, ಫೋಟೋ ಕರೆಂಟ್ ಸೇಮ್ ಇರುತ್ತೆ, ಆದ್ರೆ ಸ್ಟಾಪಿಂಗ್ ವೋಲ್ಟೇಜ್ ಬೇರೆ ಬೇರೆ ಆಗುತ್ತೆ, ಬಿಕಾಸ್ ವಿ ಆರ್ ಚೇಂಜಿಂಗ್ ದ ಫ್ರೀಕ್ವೆನ್ಸೀಸ್. ಬೇಕಾದ್ರೆ ಇನ್ನೊಂದಕ್ಕೂ ಪ್ಲಾಟ್ ಮಾಡ್ಬೋದು. ಸೊ ಇಂಟೆನ್ಸಿಟಿ ಸೇಮ್, ಸ್ಟಾಪಿಂಗ್ ವೋಲ್ಟೇಜ್ ಬೇರೆ ಇರುತ್ತೆ, ಯಾಕೆಂದ್ರೆ ಫ್ರೀಕ್ವೆನ್ಸಿನ ಚೇಂಜ್ ಮಾಡಿದ್ದೀನಿ. ಲೆಟ್ ಇಟ್ ಬಿ V3 ಇದನ್ನ ಬರೀಬೇಕು. ಓಕೆ, ಇಲ್ಲಿ ಆಂಪಿಯರ್ ಎಲ್ಲ ಮಿಲಿ ಅಥವಾ ಮೈಕ್ರೋ ಆಂಪಿಯರ್ ಎಲ್ಲ ಇರುತ್ತೆ. ಇಷ್ಟು ಗ್ರಾಫ್ ಅಷ್ಟೇ. ನೆಕ್ಸ್ಟ್ ಒನ್, ಶೋ ದ ವೇರಿಯೇಷನ್ ಆಫ್ ಸ್ಟಾಪಿಂಗ್ ವೋಲ್ಟೇಜ್, ಸ್ಟಾಪಿಂಗ್ ಪೊಟೆನ್ಷಿಯಲ್
ವಿತ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸ್ಟೆಂಟ್ ರೇಡಿಯೇಷನ್ ಗ್ರಾಫಿಕಲಿ ಅಂತೆ. ಸ್ಟಾಪಿಂಗ್ ವೋಲ್ಟೇಜ್ ಮತ್ತೆ ಫ್ರೀಕ್ವೆನ್ಸಿಗೆ ಗ್ರಾಫ್ ಹಾಕ್ಬೇಕು. ಇಲ್ಲಿ ಸ್ಟಾಪಿಂಗ್ ವೋಲ್ಟೇಜ್ ನಥಿಂಗ್ ಬಟ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಮತ್ತೆ ಫ್ರೀಕ್ವೆನ್ಸಿ ಗ್ರಾಫ್ ಅನ್ನು ಹಾಕಿದ್ರೆ ನಮ್ಗೆ ಈ ತರ ಕಾಣುತ್ತೆ ನೋಡ್ರಿ. ಸೊ ಇಲ್ಲೇನ್ ತಗೋಣ, ಲೆಟ್ ಅಸ್ ಟೇಕ್ frequency along this one and stopping voltage volt, and here is the hertz. Okay, so x axis ಅಲ್ಲಿ frequency ತಗೊಳ್ಳಿ, y axis ಅಲ್ಲಿ voltage ತಗೊಳ್ಳಿ. ಈಗ ನೀವು ಇದಕ್ಕೆ ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತಂದ್ರೆ ಲುಕ್ಸ್ ಲೈಕ್ ದಿಸ್. ಸೊ ದಿಸ್ ದ ಗ್ರಾಫ್. ಓಕೆ, ಇಲ್ಲೇನಿರುತ್ತೆ, ಓಕೆ ಇಲ್ಲಿ ನಾವೇನಂತ ತಗೊಳ್ತಿದ್ದೀನ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ತಗೊಳ್ತೀವಿ. ಸೊ ಇಟ್ ಈಸ್ ಎ ಸ್ಟ್ರೈಟ್ ಲೈನ್, ಇಷ್ಟು ಬರೆದ್ರೆ ಸಾಕಾಗ್ತದೆ. ದಿಸ್ ಇಸ್ 0. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಆಲ್ಫಾ ಪಾರ್ಟಿಕಲ್ ಇದೆ, ಪ್ರೋಟಾನ್ ಇದೆ, ಎಲೆಕ್ಟ್ರಾನ್ ಇದೆ, ಆರ್ ಮೂವಿಂಗ್ ವಿತ್ ಈಕ್ವಲ್ ಕೈನೆಟಿಕ್ ಎನರ್ಜಿ. ಬೇಡ, ಅಲ್ಫಾ ಪಾರ್ಟಿಕಲ್ ಹೇಗಿರುತ್ತೆ, 2 ಹೀಲಿಯಂ 4 ನ್ಯೂಕ್ಲಿಯಸ್ ಈಕ್ವಲ್ ಇರುತ್ತೆ. ಆಮೇಲೆ ಪ್ರೋಟಾನ್ 1H1 ಅಂಡ್ an electron. ಇವುಗಳ ಮೂರಕ್ಕೂ ಕೈನೆಟಿಕ್ ಎನರ್ಜಿ ಏನಿರುತ್ತಂತೆ, ಸೇಮ್ ಇರುತ್ತಂತೆ. ದೇ ಹ್ಯಾವ್ ಗಾಟ್ ಸೇಮ್ ಕೈನೆಟಿಕ್ ಎನರ್ಜಿ. ಕ್ವಶನ್ ಏನು, ವಿಚ್ ಆಫ್ ದೀಸ್ ಪಾರ್ಟಿಕಲ್ ವಿಚ್ ಹ್ಯಾವಿಂಗ್ ಲಾಂಗೆಸ್ಟ್ ಡಿ ಬ್ರಾಗ್ಲಿ ವೇವ್ ಲೆಂತ್. ಇದರಲ್ಲಿ ಯಾವುದಕ್ಕೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ, ಸೊ ಈಗ ನಾವೇನ್ ಮಾಡಬೇಕು, ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ಮುಲಾ ಬರ್ಕೊಳ್ಬೇಕು ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by root of 2m k. ಇಲ್ಲಿ ಅಬ್ಸರ್ವ್ ಮಾಡಿ, h ಕಾನ್ಸ್ಟೆಂಟ್, 2 ಕಾನ್ಸ್ಟೆಂಟ್, k ಕಾನ್ಸ್ಟೆಂಟ್. ಹಾಗಾದ್ರೆ ಮಾಸ್ ಏನಿರುತ್ತೆ, ವೇರಿಯಬಲ್, ಮೂರಕ್ಕೂ ಮಾಸ್ ಬೇರೆ ಬೇರೆ. ಸೊ ಲ್ಯಾಂಬ್ಡಾ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೂಟ್ ಮಾಸ್. ಇಲ್ಲಿ ಯಾವುದಕ್ಕೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ರೆ, ಯಾವುದಕ್ಕೆ ತೂಕ ಕಡಿಮೆ ಇರುತ್ತೋ ಅದಕ್ಕೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಈ ಮೂರರಲ್ಲಿ ಲೆಸ್ಸರ್ ಮಾಸ್ ಇರೋದು ಎಲೆಕ್ಟ್ರಾನ್. ಸೊ less mass according to the equation, longer is the wavelength when kinetic energy is constant. ಹಾಗಾದ್ರೆ electron has got longer wavelength because when kinetic energy is constant ಏನಾಗುತ್ತೆ, lambda is inversely proportional to root of mass. So among these three, electron having lighter mass, so has got longer wavelength ಅಂತ ಬರೋದಾಯ್ತು ಅಷ್ಟೇ. Okay, next explain ಬ್ರೀಫ್ಲಿ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಆಫ್ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂತ. ಇವ್ರೇನ್ ಹೇಳ್ತಾರೆ, ಡಿ ಬ್ರಾಗ್ಲಿ ಹೇಗೆ ರೇಡಿಯೇಷನ್ಗೆ ವೇವ್ ನೇಚರ್ ಇದೆ ಹಾಗೆ ಪಾರ್ಟಿಕಲ್ ನೇಚರ್ ಇದೆ ಅಂತ ಹೇಳ್ತಾರೆ. ಅದೇ ತರ ಮ್ಯಾಟರ್ ಮ್ಯಾಟರ್ಗೆ ಎಕ್ಸಾಂಪಲ್ ಎಲೆಕ್ಟ್ರಾನ್ ಆಗಿರ್ಬೋದು ಅಥವಾ ಪ್ರೋಟಾನ್ ಆಗಿರ್ಬೋದು, ಇನ್ನೊಂದು ಯಾವುದೋ ಪಾರ್ಟಿಕಲ್ ಆಗಿರ್ಬೋದು. ಓಕೆ, ಇದಕ್ಕೂ ಕೂಡ ಏನಿರುತ್ತೆ, ದೇ ಹ್ಯಾವ್ ಗಾಟ್ ಪಾರ್ಟಿಕಲ್ ನೇಚರ್ ಅಂತ ಇದ್ದೇ ಇರುತ್ತೆ, ಬಿಕಾಸ್ ಎಲೆಕ್ಟ್ರಾನ್ ಇಸ್ ಎ ಪಾರ್ಟಿಕಲ್. ಹಾಗೆ ಅದಕ್ಕೂ ಕೂಡ ಏನಿರುತ್ತೆ, ವೇವ್ ನೇಚರ್ ಕೂಡ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರ. ಯಾಕೆ ಅಂತ ಅಂದ್ರೆ, ಹೇಗೆ ರೇಡಿಯೇಷನ್ ವೇವ್ ನೇಚರ್ ಇಟ್ಕೊಂಡು ಡೈಫ್ರಾಕ್ಷನ್ ಮತ್ತೆ ಪೋಲರೈಸೇಷನ್ ಮತ್ತೆ ಇಂಟರ್ಫರೆನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀವೋ, ಇಂಟರ್ಫರೆನ್ಸ್ ಫಿನಾಮಿನಾ, ಅದೇ ತರ ವೇವ್ ನೇಚರ್ ಇರ್ತಕ್ಕಂಥವು ದೇ ಅಂಡರ್ಗೋ ಡೈಫ್ರಾಕ್ಷನ್, ಇಂಟರ್ಫರೆನ್ಸ್. ಅದೇ ತರ ಎಲೆಕ್ಟ್ರಾನ್ ಮೇಲೆ ಎಕ್ಸ್ಪ್ಲೋರ್ ಮಾಡಿದಾಗ ಇಟ್ ಕ್ಯಾನ್ ಅಂಡರ್ಗೋ ಡೈಫ್ರಾಕ್ಷನ್ ಆಸ್ ವೆಲ್ ಆಸ್ ಇಂಟರ್ಫರೆನ್ಸ್. ಹಾಗಾಗಿ ಎಲೆಕ್ಟ್ರಾನ್ ಅನ್ನೋದು ಪಾರ್ಟಿಕಲ್ ಅಂತ ಗೊತ್ತು, ಅದು ವೇವ್ ಹೇಗೆ ಡೈಫ್ರಾಕ್ಷನ್ ಮತ್ತೆ ಇಂಟರ್ಫರೆನ್ಸ್ ಆಗ್ತದೋ, ಎಲೆಕ್ಟ್ರಾನ್ ಕೂಡ ಡೈಫ್ರಾಕ್ಷನ್ ಮತ್ತೆ ಇಂಟರ್ಫರೆನ್ಸ್ ಆಗೋದಾದ್ರೆ ಅದು ಕೂಡ ವೇವ್ ನೇಚರ್ನ ಎಕ್ಸಿಬಿಟ್ ಮಾಡಬಹುದು ಅಂತ ಹೇಳ್ತಾರೆ. ಯಾವಾಗ ವೇವ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ ಅಂತಂದ್ರೆ, ಎಲೆಕ್ಟ್ರಾನ್, ಪ್ರೋಟಾನ್ ಅಥವಾ ಪಾರ್ಟಿಕಲ್ಸ್ ವೆನ್ ದೇ ಆರ್ ಇನ್ ಮೋಷನ್. ಪಾರ್ಟಿಕಲ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ವೇವ್ ವೆನ್ ದೇ ಆರ್ ಇನ್ ಮೋಷನ್. ಅದಕ್ಕೊಂದು ಹೆಸರು ಕೊಡ್ತಾರೆ, ಏನ್ ಹೆಸರು ಅಂತಂದ್ರೆ ಮ್ಯಾಟರ್ ವೇವ್ಸ್ ಅಂತ. ಮ್ಯಾಟರ್ ವೇವ್ಸ್ ಆರ್ ದ ವೇವ್ಸ್ ಅಸೋಸಿಯೇಟೆಡ್ ವಿತ್ ಪಾರ್ಟಿಕಲ್ಸ್ ಇನ್ ಮೋಷನ್ ಅಂತ. ಓಕೆ, ಅದಕ್ಕೊಂದು ಈಕ್ವೇಶನ್ ಕೊಡ್ತಾರೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by p. And here lambda is called as de Broglie wavelength. ಇಷ್ಟನ್ನ ಬರೆದ್ರೆ ಸಾಕು, ದ ಎಕ್ಸ್ಪ್ಲನೇಷನ್. ಓಕೆ, ನೆಕ್ಸ್ಟ್ ವೇರಿಯೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವಿತ್ ಕಲೆಕ್ಟರ್ ಪೊಟೆನ್ಷಿಯಲ್. ನೋಡ್ರಿ, ಇಲ್ಲಿ ಕರೆಂಟ್ ಮತ್ತೆ ವೋಲ್ಟೇಜ್ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಈ ಕಡೆ ಕರೆಂಟ್, ಈ ಕಡೆ ವೋಲ್ಟೇಜ್. ಸೊ ನೇಚರ್ ಆಫ್ ದ ಗ್ರಾಫ್ ಲುಕ್ಸ್ ಲೈಕ್ ದಿಸ್. ಇದೇ ನೇಚರ್ ಆಫ್ ದ ಗ್ರಾಫ್. ಈ ಕಡೆ ವೋಲ್ಟೇಜ್, ಈ ಕಡೆ ಕರೆಂಟ್ ಅನ್ನ ಹಾಕೊಂಡಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಫ್ರಮ್ ದ ಡಯಾಗ್ರಾಮ್ ನೇಮ್ ದ ಕ್ವಾಂಟಿಟೀಸ್ ಎಕ್ಸ್ ಅಂಡ್ ವೈ. ಎಕ್ಸ್ ಅಂಡ್ ವೈ ಅಂದ್ರೆ ಏನಲ್ಲಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದಾರೆ ಅಷ್ಟೇ. ಸೊ ದಿಸ್ ವೈ ಇಂಡಿಕೇಟ್ಸ್
ಡೆಫಿನೆಟ್ಲಿ ಇದೇನಿದು ಸ್ಯಾಚುರೇಷನ್ ಕರೆಂಟ್ ನಾ ಇಂಡಿಕೇಟ್ ಮಾಡಿದ್ರೆ ಇದು ಎಕ್ಸ್ ಇಂಡಿಕೇಟ್ಸ್ ಸ್ಟಾಪಿಂಗ್ ವೋಲ್ಟೇಜ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ 9 ಕ್ವಶನ್ಸ್ ಅಷ್ಟೇ ಇರೋದು. 2 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಆರ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡೋಣ, 3 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮ್ಯಾಕ್ಸಿಮಮ್ ಶೇರ್ ಆಗೋ ಹಾಗೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.